2015 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಕೇವಲ ಒಂದೇ ರನ್ನಿಗೆ ಔಟ್ ಆಗ್ತಾರೆ. ಆಗ ಅಲ್ಲಿದ್ದ ಜನಗಳು ಅನುಷ್ಕಾ ಶರ್ಮಾನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವಾಗಿನ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅವರ ರಿಲೇಶನ್ಶಿಪ್ ಇಂಡೈರೆಕ್ಟ್ ಆಗಿ ವಿರಾಟ್ ಕೊಹ್ಲಿ ಪೂರ್ ಪರ್ಫಾರ್ಮೆನ್ಸ್ಗೆ ಕಾರಣವಾಯಿತು ಅಂತ ಜನಗಳು ತಿಳಿದುಕೊಂಡು ಅನುಷ್ಕಾ ಶರ್ಮಾನ ಟ್ವಿಟರ್ ಅಲ್ಲಿ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ವಿರಾಟ್ ಕೊಹ್ಲಿ ರಿಪ್ಲೈ ಆಗಿ ಶೇಮ್ ಆನ್ ದ ಪೀಪಲ್ ಹೂ ಆರ್ ಟ್ರೋಲಿಂಗ್ ಅನುಷ್ಕಾ ಶರ್ಮಾ ಅಂತ ಒಂದು ಪೋಸ್ಟ್ ಮಾಡ್ತಾರೆ. ಆದ್ರೂ ಸಹ ನಮ್ಮ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸೋದಿಲ್ಲ, ಸ್ಟೇಡಿಯಂಗೆ ಬರೋದನ್ನ ನಿಲ್ಸೋದಿಲ್ಲ. 2017 ಅಲ್ಲಿ ಇಬ್ರು ಗ್ರ್ಯಾಂಡ್ ಆಗಿ ಮ್ಯಾರೇಜ್ ಕೂಡ ಆಗ್ತಾರೆ. ನಂತರ 2023 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ 117 ರನ್ಸ್ ಹೊಡೆಯೋದ್ರ ಮುಖಾಂತರ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ದ ಮೋಸ್ಟ್ ODI ಸೆಂಚುರಿ ರೆಕಾರ್ಡ್ ನ ಚಿಂದಿ ಮಾಡ್ತಾರೆ. ಚಿಂದಿ ಮಾಡಿ ಹೆಲ್ಮೆಟ್ ತೆಗೆದು ಫ್ಲೈಯಿಂಗ್ ಕಿಸ್ ಕೊಡ್ತಾರೆ ಅದೇ ಅನುಷ್ಕಾ ಶರ್ಮಾಗೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಮ್ಮ ಜೀವನದಲ್ಲಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅದು ಲೆಕ್ಕ ಇಲ್ಲ, ಆದ್ರೆ ಯಾರು ಕೊನೆ ತನಕ ನಮ್ ಜೊತೆಗೆ ಇದ್ದು ನಮ್ ಸಪೋರ್ಟ್ ಮಾಡ್ತಾರೆ ಅವರ ಕೈನ ಮಾತ್ರ ಬಿಡಕ್ ಹೋಗ್ಬೇಡಿ.